ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತಿನ ರೆಸಿಪಿ ಏನು ಅಂತ. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಪನ್ನೀರ್ ತಂದೂರಿ ತಿಕ್ಕ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಎಣ್ಣೆ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೀವು ಪನ್ನೀರು ಅದು ಇದು ಏನು ತೋರಿಸ್ದೇ ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನೇ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬಹುದು. ಯಾಕಂದರೆ ಇದು ತಣ್ಣಗಾಗಬೇಕು. ಫಸ್ಟ್ ಇದನ್ನು ನಾವು ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ರೆ ಮಿಕ್ಕಿದ ಪ್ರೊಸೆಸ್ ಮಾಡೋವರೆಗೂ ಇದು ತಣ್ಣಗಾಗುತ್ತೆ. ಅದಕ್ಕೆ ಫಸ್ಟ್ ನಾನು ಕಡಲೆ ಹಿಟ್ಟನ್ನ ಹುರ್ಕೋತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಫುಲ್ ಎಲ್ಲ ಸೀದೋಗೋ ಥರ ಎಲ್ಲ ಹುರ್ಕೋಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇವಾಗ ಇದು ಕಡಲೆ ಹಿಟ್ಟು ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ 1/2 kg ಪನ್ನೀರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 1/2 kg ಪನ್ನೀರ್ ಇದೆ. ಇದನ್ನು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ಅಳತೆಯಲ್ಲಿದೆ. 1/2 kg ಇದೆ. ಆಮೇಲೆ ಇಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದು ಕೂಡ ನೋಡಿ ಸೇಮ್ ಅದೇ ಥರ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಆಮೇಲೆ ಆನಿಯನ್ ಕೂಡ ಇಲ್ಲಿ ಒಂದು 1/2 ಆನಿಯನ್ ಇದೆ. ದೊಡ್ಡ ಈರುಳ್ಳಿ ಇತ್ತು, ಅದರಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ನೋಡಿ ಇದನ್ನು ಕೂಡ ಕ್ಯೂಬ್ಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂಚೂರು ಕೂಡ ನೀರಿನ ಅಂಶ ಇಲ್ಲ ಯಾವುದ್ರಲ್ಲೂ ಕೂಡ. ಇವಾಗ ಬನ್ನಿ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 200 ಗ್ರಾಮ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ನೋಡಿ 200 ಗ್ರಾಮ್ ಅಷ್ಟು ಮೊಸರಿದೆ. ಇವಾಗ 1 ದೊಡ್ಡ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದೆ ಇದು. ನೋಡಿ ಇದನ್ನು ಹಾಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಮೆಣಸು ಪೌಡ್ರ್ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಪುಡಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇದು ಖಾರ ಇರೋದು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಕೈಯಿಂದ ಕ್ರಷ್ ಮಾಡಿ ನಾನು ಈ ಥರ ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಪನ್ನೀರ್ ಟಿಕ್ಕಾ, ನಿಜವಾಗ್ಲೂ ಹೇಳ್ತೀನಿ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ. 1 ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡ್ರು. ಆಮೇಲೆ ಆವಾಗಲೇ ನಾನು ಹುರಿದಿಟ್ಕೊಂಡಿದ್ನೆಲ್ಲ ಕಡಲೆ ಹಿಟ್ಟನ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಲಮ್ಸ್ ಇಲ್ಲದೆ ಇರೋ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ಕೂಡ ಗಂಟಿರಬಾರ್ದು. ಎಲ್ಲನೂ ಮಸಾಲೆ ಒಂದು ಕಡೆನೇ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಮೆಲ್ಟ್ ಮಾಡಿರೋಂಥ ಬಟರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬಟರ್ನ ಮೆಲ್ಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ಮತ್ತೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೊಂದು ಐಟಮ್ಗಳನ್ನ ನಾವು ಹಾಕ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಪನ್ನೀರನ್ನ ಹಾಕೋತಾ ಇದ್ದೀನಿ. ನೋಡಿ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕ್ಯಾಪ್ಸಿಕಮ್ನು ಹಾಕೋತಾ ಇದ್ದೀನಿ. ನೋಡಿ ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು ಟೊಮೊಟೊ ಕೂಡ ಹಾಕೋಬೋದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ಅದನ್ನು ಹಾಕೋಬೋದು. ಇವಾಗ ಎಲ್ಲನೂ ಇದು ಸ್ಪೂನಿಂದ ಆಗೋದಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಮಾಡುವಾಗ ಮೇನ್ ಏನಂದರೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪನ್ನೀರ್ ತುಂಬ ಸಾಫ್ಟ್ ಇರುತ್ತೆ, ಬೇಗನೆ ಸ್ಮ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ ಮ್ಯಾರಿನೇಟ್ ಆಗೋಕ್ಕೆ. ಯಾಕಂದರೆ ಪ್ರತಿಯೊಂದು ಗ್ರೇವಿ ನೀಟಾಗಿ ಮೆತ್ಕೊಳ್ಳುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದಮೇಲೆ ಫ್ರಿಜ್ಜಿಂದ ಎತ್ತಿಟ್ಟಿದ್ದೀನಿ. ನೋಡಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಯಾವ ಥರ ಹೊಂದ್ಕೊಂಡಿದೆ. ಇವಾಗ ಬನ್ನಿ ಇದನ್ನು ನಾವು ತಂದೂರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಾರ್ಬಿಕ್ಯೂ ಸ್ಟಿಕ್ ತೊಗೊಂಡಿದ್ದೀನಿ ನಾನು. ನೋಡಿ ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಇಷ್ಟು ಉದ್ದ ಇದೆ ಫ್ರೆಂಡ್ಸ್. ಈ ಬಾರ್ಬಿಕ್ಯೂ ಸ್ಟಿಕ್ಕು ನಿಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ, ನೀವು ಆರಾಮಾಗಿ ತೊಗೋಬೋದು. ಇವಾಗ ಬನ್ನಿ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ಕೊತಾ ಹೋಗೋಣ. ನಾನು ಪೂರ್ತಿ ಎಲ್ಲನೂ ಯಾವ ರೀತಿ ಚುಚ್ಕೊಂಡಿದ್ದೀನಿ, ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಹಾಕ್ಕೊಂಡಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಪೀಸ್ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾಪ್ಸಿಕಮ್ಮು. ನೋಡಿ ಇವಾಗ ಮತ್ತೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಆದಮೇಲೆ ಮತ್ತೆ ಸೇಮ್ ಪನ್ನೀರು. ಇದೇ ಥರನೇ ಮಾಡ್ಕೊಂಡು ನೀವು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಸರ್ತಿ ಈರುಳ್ಳಿ, ಒಂದು ಸರ್ತಿ ಕ್ಯಾಪ್ಸಿಕಮ್ಮು ಈ ಥರ ಹಾಕೊಳ್ಳಿ. ಅಂದ್ರೇ ಚೆನ್ನಾಗಿರುತ್ತೆ. ಬರೀ ಪನ್ನೀರ್ ಇದ್ರೇ ಚೆನ್ನಾಗಿರಲ್ಲ. ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ಪೇಸ್ ಕೊಟ್ಟು ಕೂಡ ಹಾಕೋಬೋದು. ನಾನು ಎಲ್ಲನೂ ಒತ್ತಿ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವೇನಾಗುತ್ತೆ ಅಂದರೆ ಸ್ವಲ್ಪ ಸ್ಪೇಸ್ ಬಿಟ್ಟರೆ ನಾವು ಅದನ್ನು ತಂದೂರು ಮಾಡೋವಾಗ ಏನಾಗುತ್ತೆ ಅಂದರೆ ಸ್ಟಿಕ್ ಸುಟ್ಟೋಗ್ಬಿಡುತ್ತೆ, ಬರ್ನ್ ಆಗಿಬಿಡುತ್ತೆ. ಅದಕ್ಕೆ ಫ್ರೆಂಡ್ಸ್ ಸ್ಟಿಕ್ವರೆಗೂ ನಮಗೆ ಜಳ ಏನಿರುತ್ತಲ್ಲ, ಬೆಂಕಿ, ಅದು ಹೋಗಬಾರ್ದು ಅಂದರೆ ಫುಲ್ ಈ ಥರ ಒತ್ತಿ ನಾವು ಹಾಕೋಬೇಕಾಗುತ್ತೆ. ಮಸಾಲೆ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಎಲ್ಲ ಕಡೆಯೂ ಹೊಂದ್ಕೊಂಡಿದೆ. ಸ್ವಲ್ಪ ಹಿಂದೆ ಜರುಗಿಸ್ಕೊತೀನಿ, ಯಾಕಂದರೆ ನನಗೆ ಹಿಡ್ಕೊಂಡು ತಿರುಗಿಸಿ ನಾನು ಇದನ್ನು ಹುರ್ಕೋಬೇಕಾಗುತ್ತಲ್ಲ, ಆವಾಗ ನನಗೆ ಸ್ವಲ್ಪ ಸ್ಪೇಸ್ ಬೇಕಲ್ಲ, ಅದಕ್ಕೆ ನಾನು ಹಿಂದೆ ಸರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ಎಲ್ಲನೂ.
ಇವಾಗ ಬನ್ನಿ, ಇಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು. ಮೇಲೆ ನಾನು ಫುಲ್ಕ ಎಲ್ಲ ಬಿಸಿ ಮಾಡ್ಕೋತೀವಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆಯಿಂದ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು ಬಟರ್ನ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ನಾನು ಇಲ್ಲಿ ಆಯಿಲಿಂದ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪನ್ನೀರ್ದು ಮಸಾಲೆ ಎಲ್ಲ ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್ ಗ್ರಿಲ್ಗೆ. ಅದಕ್ಕೆ ಗ್ಯಾಸ್ ಮೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇರ್ಬೋದು ನೀವು. ಇದನ್ನು ಮಾಡೋಕ್ಕೆ ಗ್ರಿಲ್ಲೇ ಬೇಕು, ಬಾಬಿ ಕ್ಯೂನೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಆರಾಮಾಗಿ ಗ್ಯಾಸ್ ಮೇಲೇ ನೀವು ಮಾಡ್ಕೋಬಹುದು. ನೋಡಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾಯಿತು. ಇವಾಗ ಇದನ್ನು ಮಾಡ್ಕೊಳ್ಳುವಾಗ ಮಾತ್ರ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡಿಬಿಡಿ, ಯಾಕಂದರೆ ಒಂದೇ ಸರ್ತಿ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕರ್ಗಾಗ್ಬಿಡುತ್ತೆ. ಆಮೇಲೆ ಒಳಗಡೆವರೆಗೂ ಪನ್ನೀರೆಲ್ಲ ನೀಟಾಗಿ ಸಾಫ್ಟ್ ಆಗಲ್ಲ. ಆಮೇಲೆ ತರಕಾರಿ ಕೂಡ ಏನಿದೆಯಲ್ಲ ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಅದು ಕೂಡ ಸಾಫ್ಟ್ ಆಗಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಎಲ್ಲೆಲ್ಲಿ ರೋಸ್ಟ್ ಆಗಿದೆ ಅಲ್ಲಲ್ಲಿ ಮೇಲೆಯಿಂದ ಲೈಟಾಗಿ ಎಣ್ಣೆನ ಹಚ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡ್ತಾ ಇಲ್ಲ ನಾನು, ಬ್ರಷಿಂದ ನೀಟಾಗಿ ನಿಧಾನಕ್ಕೆ ಹಚ್ಕೋತಾ ಇದ್ದೀನಿ. ಇವಾಗ ಒಂದು ಸರ್ತಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆ ಎಲ್ಲ ಒಂದು ಸರ್ತಿ ಸೆಟ್ ಆಗೋ ಥರ ಜಸ್ಟ್ ಒಂದೇ ಒಂದು ನಿಮಿಷ, ಜಾಸ್ತಿ ಹೊತ್ತಲ್ಲ, ಜಸ್ಟ್ ಒಂದೇ ಒಂದು ನಿಮಿಷ ಈ ಥರ ಎಲ್ಲ ಕಡೆ ತಿರುಗಿಸ್ಕೊಂಡು ಹೈ ಫ್ಲೇಮಲ್ಲಿ ಒಂದು ಸರ್ತಿ ಇಟ್ಕೊಂಡ್ಬಿಟ್ರೆ ನೀವು ಆ ಮಸಾಲೆ ಎಲ್ಲ ಸೆಟ್ ಆಗಿಬಿಡುತ್ತೆ. ಆಮೇಲೆ ನೀವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಆರಾಮಾಗಿ ಒಂದು 5 ನಿಮಿಷದವರೆಗೂ ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ಎಲ್ಲ ಮಸಾಲೆ ಕೂಡ ಪನ್ನೀರ್ ಒಳಗಡೆವರೆಗೂ ಹೋಗಿ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಮೇಲಿಂದ ಎಣ್ಣೆ ಹಚ್ಚಿ ನಾನು ತಿರುಗಿಸಿ ಇದು ಮಾಡ್ಕೋತಾ ಇದ್ದೀನಿ. ನೋಡಿ ಆವಾಗಲೇ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅದು ಗ್ರಿಲ್ ಬಿಸಿ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಬಿಸಿ ಆಗಲಿ. ಇವಾಗ ತಣ್ಣಗಾಗಿದೆ ಅಂದಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅಂದಾಗ ಮತ್ತೆ ನೀವು ಗ್ಯಾಸ್ನ ಆನ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಒಂದೇ ಸರ್ತಿ ಗ್ಯಾಸ್ನ ಆನ್ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸೀದೋಗುತ್ತೆ ಗ್ಯಾಸ್ ಮೇಲೆ ಮಾಡುವಾಗ. ನೋಡಿ ಈ ಥರ ಎಲ್ಲೆಲ್ಲಿ ಹಸಿ ಇದೆ ತಿರುಗಿಸಿ ನೀವು ಆರಾಮಾಗಿ ಫ್ರೈ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಿಜವಾಗ್ಲೂ ಹೇಳ್ತೀನಿ, ನೀವು ಹೋಟ್ಲಲ್ಲಿ ಹೋದರೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು. ಇದನ್ನು ನಾವು ತಿನ್ನಬೇಕು ಅಂದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಆರಾಮಾಗಿ 4ರಿಂದ 5 ಜನ ಹಾಫ್ kg ಪನ್ನೀರಲ್ಲಿ ತಿನ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಇವಾಗ ಪನ್ನೀರ್ ಕೂಡ ನೀಟಾಗಿ ಎಲ್ಲ ಆಗಿದೆ. ಇವಾಗ ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲೆಯಿಂದ ಆಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಆಯಿಲ್ ಹಚ್ಕೊಳ್ಳೋದ್ರಿಂದ ಬಿಸಿ ಇರುತ್ತಲ್ಲ ಸ್ಮೋಕಿ ಫ್ಲೇವರ್ ಇನ್ನೆನ್ಸ್ ಆಗುತ್ತೆ ಇನ್ನೊಂದು ಸ್ವಲ್ಪ. ಇವಾಗ ಮೇಲೆಯಿಂದ ಒಂದು ಅರ್ಧನೇ ನಿಂಬೆಹಣ್ಣು ನಾನು ಹಿಂಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಿಂಬೆಹಣ್ಣು ಒಂದು ಸರ್ತಿ ಈ ಥರ ಮೇಲೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ, ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ನಾನು ಮೊದಲೇ ಮೊಸರು ಜೊತೆ ನಾನು ಯಾಕೆ ಹಾಕ್ಕೊಂಡಿಲ್ಲ ಗೊತ್ತಾ ಫ್ರೆಂಡ್ಸ್, ಅದು ನೀರು ಬಿಟ್ಕೊಳ್ಳುತ್ತೆ ಇನ್ನೊಂದು ಸ್ವಲ್ಪ ಅಂತ. ಮೇಲೆಯಿಂದ ಚಿಲ್ಲಿ ಫ್ಲೇಕ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಸೂರಿ ಮೇಥಿ ಫಸ್ಟ್ ನಾನು ಹೇಳ್ದಂಗೆ ಇದು ಟೋಟ್ಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಇದು ಪನ್ನೀರ್ ಟಿಕ್ಕಾ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಲ್ಲ ಕಡೆಯೂ ನೀಟಾಗಿ ಫ್ರೈ ಆಗಿದೆ, ಎಲ್ಲೂ ಹಸಿ ಬಿಸಿ ಇಲ್ಲ. ಇದನ್ನು ನೀವು ಬಿಸಿ ಆಗಿರುವಂಥ ಪನ್ನೀರ್ ಟಿಕ್ಕಾನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಅವರು ಕೂಡ ಬಂದಾಗ ಇದನ್ನು ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ನೀವು ಈ ಪನ್ನೀರ್ ತಂದೂರಿ ಟಿಕ್ಕಾನ ನೀವು ಮನೇಲಿ ಮಾಡಿದ್ದೀನಿ ಅಂದರೆ ಅವರು ಕೂಡ ಖಂಡಿತವಾಗ್ಲೂ ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಇವಾಗ ಇದನ್ನು ಯಾರು ಬೇಕಾದರೂ ಮಾಡ್ಕೋಬಹುದು. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡೋಂಗಿದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.